ಹೊಸ ವರ್ಷದ ಪ್ರಯುಕ್ತ ಮೈಸೂರಿನ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಪ್ರೊಫೆಸರ್ ಭಾಷ್ಯಂ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಹೊಸ ವರ್ಷದ ಪ್ರಯುಕ್ತ ಯೋಗ ನರಸಿಂಹ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗುವುದು. ಮಧುರೈ ಕ್ಷೇತ್ರದಿಂದ ತರಿಸಿರುವ ವಿಶೇಷ ತೋಮಾಲೆ ಮತ್ತು ಸ್ವರ್ಣ ಪುಷ್ಪದಿಂದ ಸ್ವಾಮಿಗೆ ಅಲಂಕಾರ ಮಾಡಲಾಗುವುದು. 50 ಕ್ವಿಂಟಾಲ್ ಪುಳಿಯೋಗರೆ ನಿವೇದನೆ ಮತ್ತು ದೇವಾಲಯಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ 2 ಲಕ್ಷ ತಿರುಪತಿ ಮಾದರಿಯ ಲಡ್ಡುಗಳನ್ನು ವಿತರಿಸಲಾಗುವುದು ಎಂದರು. 1994ರಲ್ಲಿ ಪ್ರಾರಂಭಗೊಂಡ ಈ ಪ್ರಕ್ರಿಯೆಯಲ್ಲಿ ಸುಮಾರು ವರ್ಷಗಳಿಂದ 1 ಲಕ್ಷ ಮತ್ತು 2 ಲಕ್ಷ ಲಡ್ಡು ಪ್ರಸಾದಗಳನ್ನು ವಿತರಣೆ ಮಾಡಲಾಗುವುದು. ಸುಮಾರು 100 ಮಂದಿ ನುರಿತ ಬಾಣಸಿಗರಿಂದ ಈ ಲಡ್ಡುಗಳನ್ನು ತಯಾರಿಸಲಾಗುವುದು. ಡಿಸೆಂಬರ್ 20ರಿಂದ 31ರವರೆಗೆ ಲಡ್ಡುಗಳ ತಯಾರಿಕೆ ಕಾರ್ಯ ನಡೆಯುತ್ತಿದ್ದು, ಪದ್ಮಭೂಷಣ ಪ್ರಶಸ್ತಿ ವಿಜೇತ ಡಾ. ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಈ ದೇವಾಲಯದೊಂದಿಗೆ ವಿಶೇಷ ನಂಟಿದೆ. ಪ್ರತಿ ಹೊಸ ವರ್ಷದ ವೇಳೆ ಡಾ. ರಾಜ್ಕುಮಾರ್ ಅವರು ದೇವಸ್ಥಾನಕ್ಕೆ ಬರುತ್ತಿದ್ದರು. ಆ ಪದ್ಧತಿ ಈಗ ಅವರ ಮಕ್ಕಳು, ಮೊಮ್ಮಕ್ಕಳು ಬರುತ್ತಾರೆ. ಅಷ್ಟೇ ಅಲ್ಲದೆ ಶಿವರಾಜ್ ಕುಮಾರ್ ಅವರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದು, ತ್ವರಿತವಾಗಿ ಅವರು ಗುಣಮುಖರಾಗಲಿ ಎಂದು ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದರು. ಲಡ್ಡು ತಯಾರಿಕೆಗೆ ಹಾಕಿರುವ ಸಾಮಗ್ರಿಗಳು: 100 ಕ್ವಿಂಟಾಲ್ ಕಡಲೆ ಹಿಟ್ಟು, 200 ಕ್ವಿಂಟಾಲ್ ಸಕ್ಕರೆ, 10,000 ಲೀಟರ್ ಖಾದ್ಯ ತೈಲ, 500 ಕೆಜಿ ಗೋಡಂಬಿ, 500 ಕೆಜಿ ಒಣದ್ರಾಕ್ಷಿ, 250 ಕೆಜಿ ಬಾದಾಮಿ, 1000 ಕೆಜಿ ಡೈಮಂಡ್ ಸಕ್ಕರೆ, 2000 ಕೆಜಿ ಬೂರಾ ಸಕ್ಕರೆ, 50 ಕೆಜಿ ಪಿಸ್ತಾ, 50 ಕೆಜಿ ಏಲಕ್ಕಿ, 50 ಕೆಜಿ ಜಕಾಯಿ ಮತ್ತು ಜಪಾತ್ರೆ, 50 ಕೆಜಿ ಪಚ್ಚಕರ್ಪೂರ, 200 ಕೆಜಿ ಲವಂಗಗಳನ್ನು ಬಳಸಿ ತಯಾರಿಸಿದರು. ಹೋಮನ ಪ್ರತಿ 2 ವರ್ಷಕ್ಕೆ 2 ಹೋಮ ಸುದರ್ಶನ ಹೋಮ ಮಾಡ್ತಾರೆ ಸ್ವಾಮಿಗಳು. ಒಂದು ಹೋಮಕ್ಕೂ ಇದುವರೆಗೂ ನಾನು ಆ ದೇವರ ಕೃಪೆಗೆ, ನಮ್ಮ ಭಾಷ್ಯಂ ಸ್ವಾಮೀಜಿಯವರ ಒಂದು ಕೃಪೆಯಿಂದ ಅವರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದಗಳು ನಾನು ಹೋಗ್ತಾನೆ ಇದ್ದೀನಿ. ಅದೇ ತರ ಅವತ್ತನ್ನು ಏನಿತ್ತು ಇವತ್ತು ಅದೇ ತರ ನಡ್ಕೊಂಡು ಹೋಗ್ತಾ ಇರಿ ದೇವಸ್ಥಾನದಲ್ಲಿ. ತಿರುಪತಿ ಪ್ರಸಾದ ತರನೇ ಇರ್ತಕ್ಕಂಥ ಒಂದು ಈ ಲಡ್ಡು ಪ್ರಸಾದವನ್ನು ಜನಗಳಿಗೆ ಹಂಚಿಕೆ ಮಾಡುವ ಒಂದು ಪ್ರವೃತ್ತಿಯನ್ನು ಆ ಕಾಲದಿಂದ ಮಾಡ್ಕೊಂಡ್ಬಂದಿದ್ದಾರೆ. ಶುಭಾಶಯವನ್ನು ಕೋರುತ್ತಾ, ನಿಮ್ಮೆಲ್ಲರಿಗೂ ವೇದ್ಯವಾದಂಥ ವಿಷಯ, ಪ್ರತಿ ವರ್ಷ ನೂತನ ವರ್ಷಾರಂಭದ ಪ್ರಯುಕ್ತ ಮೈಸೂರಿನ ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ತಮ್ಮೆಲ್ಲರಿಗೂ ಅನೂಚನವಾಗಿ ನಡ್ಕೊಂಡು ಬಂದಿದೆ. ತಮಗೆಲ್ಲರಿಗೂ ವೇದ್ಯವಾದಂಥ ವಿಷಯ. ಆಶೀರ್ವಾದದಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದ ಭಾಷ್ಯಂ ಸ್ವಾಮೀಜಿಯವರು ಮತ್ತು ಅವರ ಸಹೋದರರಾದ ಕೃಷ್ಣ ಸೀನಣ್ಣವರು ಇವತ್ತು ವಿಶೇಷವಾಗಿ ಹೊಸ ವರ್ಷದ ಶುಭ ಆರಂಭದ ಸಮಯದಲ್ಲಿ ಈ ಒಂದು ತಿರುಪತಿ ಪ್ರಸಾದ ಥರನೇ ಇರ್ತಕ್ಕಂಥ ಒಂದು ಈ ಲಡ್ಡು ಪ್ರಸಾದವನ್ನು ಜನಗಳಿಗೆ ಹಂಚಿಕೆ ಮಾಡುವ ಒಂದು ಪ್ರವೃತ್ತಿಯನ್ನು ಆ ಕಾಲದಿಂದ ಮಾಡ್ಕೊಂಡ್ಬಂದಿದ್ದಾರೆ. ಆಗ ಈ ದೇವಸ್ಥಾನದ ಒಂದು ನಿರ್ಮಾಣದ ಸಮಯದಲ್ಲಿ ನಮ್ಮ ಯಜಮಾನರಾದ ಅಪ್ಪಾಜಿಯವರು ಮತ್ತು ಅಕ್ಕನವರು ಬಂದು
ಈ ಒಂದು ಜಾಗದಲ್ಲಿ ಇಲ್ಲಿ ಪ್ರಸಾದವನ್ನು ವಿನಿಯೋಗ ಮಾಡಲೇಬೇಕು ಅಂತ ಹೇಳಿ ಅವತ್ತು ದಿವಸ ಈ ನೋಟಲ್ಲೆಲ್ಲನೂ ಬರೆದಿದ್ದಾರೆ ಅವರು, ಮತ್ತೆ ಅದನ್ನು ರಿಪೀಟ್ ಮಾಡಕ್ಕೆ ಹೋಗಲ್ಲ. ವರ್ಷದ ಶುಭಾಶಯಗಳನ್ನು ಹೇಳ್ತಕ್ಕಂಥ 2025 ಆರಂಭವಾಗಿರ್ತಕ್ಕಂಥ ದಿನಗಳಲ್ಲಿ 1994 ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಅನುಚಾರವಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಈ ದೇವಸ್ಥಾನದ ವತಿಯಿಂದ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಆದರೆ 1/1/2025 ಹೊಸ ವರ್ಷ ಕೇವಲ ಕ್ರೈಸ್ತ ವರ್ಷ, ಇದು ಎಲ್ಲರಿಗೂ ವಿಶ್ವಕ್ಕೆ ಸೇರಿದಂಥ ವರ್ಷ. ಈ ದೇವಸ್ಥಾನದಲ್ಲಿ ಸೌರಮಾನ ಯುಗಾದಿಯಾಗಿ ಚಾಂದ್ರಮಾನ ಯುಗಾದಿಯಾಗಿ ಕ್ರೈಸ್ತ ವರ್ಷ ಆರಂಭವಾಗಿ ಪ್ರತಿಯೊಂದೂ ಕೂಡ ನಡೆಯತಕ್ಕಂಥ ಹೊಸ ಬೆಳಕಿದೆ. ಆರಂಭವಾಗಿ ಮುಖ್ಯ ಕಾರಣೀಭೂತವಾಗಿರ್ತಕ್ಕಂಥ ಕರ್ನಾಟಕದ 6 ಕೋಟಿ ಕನ್ನಡಿಗರ ಹೃದಯ ಸ್ಪರ್ಶಿಯಾಗಿ ನಮ್ಮನ್ನು ಹಾಗೆ ಇರ್ತಕ್ಕಂಥ ದೈವಾಧೀನರಾಗಿರ್ತಕ್ಕಂಥ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಈ ಜಾಗಕ್ಕೆ ಪಾದ ಸ್ಪರ್ಶವನ್ನು ಮಾಡಿರ್ತಕ್ಕಂಥ ಮಹತ್ತರವಾದ ಇದರ ಖಂಡಿತ ಭಾರತದವರು ಡಾಕ್ಟರ್ ರಾಜ್ಕುಮಾರ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಬೇಕಾದಷ್ಟು ಭಕ್ತಾದಿಗಳು ತಿರುಪತಿಯಲ್ಲಿ ದರ್ಶನ ಆಗದೆ ಅಣ್ಣ ಅವರು ಒಂದೇ ಒಂದು ಮಾತು ಇವರಿಗೆಲ್ಲ ಏನಾದರೂ ಒಂದು ಸಿಹಿಯನ್ನು ಹಂಚತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಒಂದೇ ಹೊರಟು ತಕ್ಷಣ ಭಾರತದ 1,000 ರೂಪಾಯಿ ಕಾಣಿಕೆಯನ್ನು ಸ್ವಾಮಿಯವರ ಪಾದದಲ್ಲಿ ಇನ್ನೂ ಜ್ಞಾಪಕ ಇದ್ದಾರೆ. ಆ 1,000 ಕಾಣಿಕೆ ಇವತ್ತು 2 ಲಕ್ಷ ಲಾಡು ವಿತರಣೆಗೆ ಆಗ್ತಾ ಇದೆ ಅಂತಂದರೆ ಅಣ್ಣ ಅವರ ಮನಸ್ಸಿನ ಸಂಕಲ್ಪ, ಕನ್ನಡ ನಾಡಿನ ಸಂಕಲ್ಪ, ಕರ್ನಾಟಕದ ಸಂಕಲ್ಪ, ಅವರ ಹೃದಯ ಸ್ಪರ್ಶಿಯಾಗಿ ಮನಸ್ಸು ಬೆಳೆಸ್ಕೊಟ್ಟಿದ್ದು. ನಾವೆಲ್ಲ ಜೊತೆಯಲ್ಲಿ ಬಂದಿದ್ವಿ. ನಮ್ಮ ಸ್ವಾಮೀಜಿ ಮನೆ ನಮಗೆ ತವ್ರ ಮನೆ ಇದ್ದಾಗೆ. ನಾವು ಬಂದಾಗೆಲ್ಲ ನಮಗೆ ಊಟ ತಿಂಡಿ ಕೊಟ್ಟು ಫಲತಾಂಬೂಲಗಳು ಕೊಟ್ಟು ಕಳಿಸ್ಕೊಡ್ತಾಯಿದ್ರು. ಇವಾಗಲೂ ಬರ್ತಾ ಇರ್ತೀವಿ, ವರ್ಷಕ್ಕೆ 2-3 ಸರಿ ಆದರೂ ಬರ್ತಾನೆ ಇರ್ತೀವಿ. ಏನೇ ಪೂಜೆಗಳು ಮಾಡಿದ್ರು ಬರ್ತೀವಿ. ಈ ಲಾಡು ಅಂದರೆ ನಮ್ಮ ತಂದೆಗೆ ತುಂಬ ಇಷ್ಟ ಅಂತ ಅವರು ಇಲ್ಲೇ ಶುರು ಮಾಡೋಣ ಅಂತೇಳಿ ಪ್ರಸಾದ ರೂಪದಲ್ಲಿ ವರ್ಷ ಎಲ್ಲರಿಗೂ ಸಿಹಿ ತಿನ್ನಿಸ್ತಾರೆ. ವರ್ಷಕ್ಕೆ ಎಲ್ಲರಿಗೂ ಸಿಹಿಯಿಂದ ಇರಲಿ, ಬಾಳು ಬಂಗಾರ ಆಗಲಿ ಅಂತ ಮಾಡಿದ್ದಾರೆ ಸ್ವಾಮಿಗಳು. ಅದಕ್ಕೆ ನನ್ನ ವಂದನೆಗಳು. ನಮಸ್ಕಾರ ಸ್ವಾಮಿ.